ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅನ್ನೋಕ್ಕಿಂತ ಮುಖ್ಯವಾಗಿ ಅವರ ಬದುಕಿದಾಗ ಎಷ್ಟು ಜನರಿಗೆ ಅವರ ಬದುಕನ್ನು ಬದಲಾವಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಸಾವನೂರು ಶಿವಶಂಕರಪ್ಪನವರೇ ಒಂದು ದೊಡ್ಡ ಸಾಕ್ಷಿ ಗುಡ್ಡೆಯಾಗಿ ಇವತ್ತು ನಮ್ಮ ಜೊತೆ ಅವರ ಸತ್ರು ಕೂಡ ಅವರ ಆದರ್ಶಗಳು ಬದುಕಿದಿವೆ ಅನ್ನೋದಕ್ಕೆ ನಿಮ್ಮ ಅಪಾರ ಜನಸಮೂಹವೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮರಣ ಅತ್ಯಂತ, ಆದರೆ ಜೀವನ ಕೂಡ ಮತ್ತೊಮ್ಮೆ ಅಧ್ಯಾಯ ಒಂದು ಪ್ರಾರಂಭ ಆಗಿದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ 95 ವರ್ಷದವರೆಗೂ ಕೂಡ ಒಬ್ಬ ಶಾಸಕನ ಸೇವೆಯಾಗಿ ಇಡೀ ಭಾರತದಲ್ಲಿ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿದಂಥ ಒಬ್ಬ ಏಕೈಕ ವ್ಯಕ್ತಿ ಇಲ್ಲಿವರೆಗೂ ಕೂಡ ಇದ್ದಿದ್ರು ಅಂದ್ರೆ ಸಾವನೂರು ಶಿವಶಂಕರಪ್ಪನವರು ನಮ್ಮ ವಿಧಾನಸಭೆಯ ಸದಸ್ಯರಾಗಿ ಒಂದು ದಾಖಲೆಯನ್ನ ನಿರ್ಮಾಣವನ್ನ ಮಾಡಿದ್ರು. ನಾನು ನಮ್ಮ ಮಲ್ಲಿಕಾರ್ಜುನ್ ಮತ್ತು ಪ್ರಭಾವರ್ ಇಬ್ರು ಕೂಡ ಹೇಳಿದ್ರು, ಕೋವಿಡ್ ಸಂದರ್ಭದಲ್ಲಿ ನನ್ನನ್ನು ಕೂಡ ಕರೆಸಿ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸುಮಾರು 16 ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಇಡೀ ದಾವಣಗೆರೆಯ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆ ಕೋವಿಡ್ ಲಸಿಕೆಯನ್ನು ಕೊಟ್ಟು ಆರೋಗ್ಯವನ್ನು ಕಾಪಾಡಿದಂಥ ಒಂದು ದೊಡ್ಡ ಇತಿಹಾಸ. ಇಡೀ ಭಾರತದಲ್ಲಿ ಯಾರು ಕೂಡ ಅಂತ ದೊಡ್ಡ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ. ಅಂತ ಕೆಲಸವನ್ನು ನಮ್ಮ ಹಿರಿಯರಾದಂಥ ಆತ್ಮೀಯರಾದಂಥ ಶ್ರೀ ಸಾವನೂರು ಶಿವಶಂಕರಪ್ಪನವರು ಮಾಡಿದರು. ಅವರ ಕುಟುಂಬ, ಪ್ರಭಾರ್ ಅವರು ಹೇಳ್ದಂಗೆ ಅವರೆಲ್ಲ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಅವರ ಹೃದಯ ಶ್ರೀಮಂತಿಕೆ, ದಾನ ಧರ್ಮ, ಧಾರ್ಮಿಕವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಶಿಸ್ತಿನ ಜೀವನವನ್ನು ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ಬಹುಶಃ ಅವರ ದಾರಿಯನ್ನು ಯಾವಾಗಲೂ ಕೂಡ ಅವರ ಸರಳತೆಯನ್ನು, ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ಅಪಾರವಾದಂಥ ವಿಶ್ವಾಸವನ್ನು ನಮಗೆ ನಂಬಿಕೆ ಇದೆ. ಅಧಿಕಾರಕ್ಕಿಂತ ಆದರ್ಶ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಕೂಡ ಅವರು ಎತ್ತಿ ಇವತ್ತು ಸಾರಿದ್ದಾರೆ. ಎಲ್ಲ ಜಾತಿ, ಎಲ್ಲ ಧರ್ಮ ಕೂಡ ಬಹಳ ಪ್ರೀತಿಯಿಂದ ಇವತ್ತು ಅವರು ಕಾಣ್ತಾ ಇದ್ದನ್ನೆಲ್ಲ ನಾವೆಲ್ಲ ಗಮನಿಸ್ಕೊಂಡು ಹೋಗಿದ್ದೇವೆ. ಇವತ್ತು ಎಲ್ಲ ಶ್ರೀಗಳು ಇವತ್ತು ಬಂದಿದ್ದಾರೆ, ಪಂಚಪೀಠ ಶ್ರೀಗಳು ಬಂದಿದ್ದಾರೆ, ವಿವಿಧ ಮೂಲೆಯಿಂದ ಕೂಡ ಎಲ್ಲ ಕಡೆ ರಾಜ್ಯದ ಎಲ್ಲ ಜಾತಿ, ಎಲ್ಲ ಧರ್ಮದ ಶ್ರೀಗಳು ಕೂಡ ಬಂದು ಇವತ್ತು ಆಶೀರ್ವಾದವನ್ನು ಮಾಡಲಿಕ್ಕೆ, ಅವರ ಆಚಾರ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ನಮನಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದಾರೆ. ಇದರಲ್ಲೇ ಅರ್ಥ ಆಗ್ತದೆ ಅವರ ಹೃದಯವಂತಿಕೆ, ರಾಜಕಾರಣದಲ್ಲಿ ಅವ್ರು ಮಾಡ್ತಿದ್ದಂಥ ಸೇವೆ, ಅವರ ಆದರ್ಶಗಳು ಎಷ್ಟು ಶಾಶ್ವತವಾಗಿ ಇವತ್ತು ಬದುಕಿದೆ ಅನ್ನೋದಕ್ಕೆ ಸಾವನೂರು ಶಿವಶಂಕರಪ್ಪರವರಲ್ಲಿ ಶ್ರೀಮಂತಿಕೆ ಜೊತೆಯಲ್ಲಿ ಹೃದಯ ಶ್ರೀಮಂತಿಕೆ ಸಾಕ್ಷಿ ಅನ್ನೋದನ್ನು ನನಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಾಸ್ತಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ತಾವೆಲ್ಲ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರ ಕೊನೆಯ ನುಡಿ ನಮನಗಳು ಮತ್ತು ಅವರ ಆದರ್ಶ ಬದುಕಿನಲ್ಲಿ ಒಂದು ಶಾಶ್ವತವಾಗಿ ಉಳ್ಕೊಳ್ಳಿಕ್ಕೆ ತಾವೆಲ್ಲ ಒಂದು ಶಕ್ತಿಯನ್ನು ತುಂಬಿದ್ದೀರಿ, ಅವ್ರ ಜೊತೆಲಿದ್ದೀರಿ. ಅವರೆಲ್ಲ ಕುಟುಂಬದವ್ರಿಗೆ, ಅವ್ರು ನೊಂದಂಥ ಎಲ್ಲ ಅನ್ಯಾಯಿಗಳಿಗೆ, ಅವರ ಜೊತೆಲಿದ್ದಂಥವ್ರಿಗೆ, ಅವರೊಬ್ಬರೇ ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅವರ ಜೊತೆಯಲ್ಲಿ ನೂರಾರು ಜನ ಅವರ ಕುಟುಂಬದವರ ಸದಸ್ಯರು ಮತ್ತು ಅವರ ಅನ್ಯಾಯಿಗಳು, ಅವರ ಬದುಕಿನಲ್ಲಿ ಅವರ ಸಂಸ್ಥೆಯವರು ಎಲ್ಲರೂ ಕೂಡ ವಿದ್ಯಾ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಬಹಳ ಉತ್ತಮವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಬದುಕಿನಲ್ಲಿ ಒಂದು ಶ್ರೇಷ್ಠವಾದಂಥ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಗವಂತ ಅವರಿಗೆ, ಅವರು ಇವತ್ತು ಕೂಡ ಅವ್ರು ಇಲ್ಲದೆ ಹೋದ್ರು ಕೂಡ ಅವರ ಆದರ್ಶಗಳು ಬದುಕಿರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ಶುಭವನ್ನು ಹಾರೈಸಿ ಅವ್ರಿಗೆ ನಮನವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ.